ಜಿಲ್ಲೆ ಕ್ಯಾರ್ಪೇಟೆ ತಾಲೂಕು ಆನೆಗೋಳ. ಸರ್ ಈ ವೆನಿಲಾ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ಬೋದಾ? ಖಂಡಿತ ತಿಳಿಸ್ಕೊಡೋಣ ಸರ್. ಹಾಗೆ ಪ್ರೊಸೆಸ್ ಹೆಂಗಿರುತ್ತೆ? ಮಿಲಿನ ರೈಟ್ ಇರುತ್ತಾ ರೈಟ್ ಇರಲ್ಲ ಅಂತ ಹೇಳ್ತಿದ್ರು. ಕನ್ಫರ್ಮ್ ರೇಟ್ ಯಾವ ಬೆಳೆಗೂ ಇರಲ್ಲ, ಎಲ್ಲ ಅತಂತ್ರನೇ. ಸರ್ ಅದು ಬೆಳೆಯೋದು ಹೇಗೆ, ಏನೇನು ಮಾಡಬೇಕು ಪ್ರೊಸೀಜರ್ ಅದನ್ನು ಸ್ವಲ್ಪ ತಿಳಿಸ್ಕೊಡ್ತೀರಾ ನಮ್ಮ ರೈತರಿಗೆ? ಈಗ ಹೊಸ್ದಾಗಿ ಸರ್ ಈಗ ಯೂತ್ಸ್ ಎಲ್ಲ ಬರ್ತಿದ್ದಾರೆ, ತುಂಬ ಲೇಟಾಗಿ ಬರ್ತಿದ್ದಾರೆ. ಇಷ್ಟೊತ್ತು ಬಂದು ಮಾಡಬೇಕಿತ್ತು ಅವರೆಲ್ಲ ಬೆಂಗಳೂರಿಗೆ ಹೋಗ್ತಾರೆ, 10-15-20 ಸಾವಿರ ಸಂಬಳಕ್ಕೆಲ್ಲ ಕೆಲಸ ಮಾಡ್ತಾರೆ. ಅದಕ್ಕಿಂತ ಇಲ್ಲೇ ಜಮೀನಿದ್ದವರು 1 ಎಕರೆ ಇರಲಿ, ಇಲ್ಲೇ ಇದ್ದು ಏನಾರು ಸಾಧನೆ ಮಾಡ್ಬೋದು. ಅವರು ತುಂಬ ಆದಾಯ ಇದೆ, ಮಾಡಬೇಕು. ಮಲ್ಟಿ ಕ್ರಾಪ್ ಮಾಡಿಕೊಂಡು ಏನಾದರೂ ಮಾಡ್ಕೋಬೇಕು. ಸರ್ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಸರ್? ಖಂಡಿತ ತಿಳಿಸೋಣ. 700 ಅಡಿಕೆ ಇದೆ. ತೆಂಗೊಳಗೆ ಅಡಿಕೆ ಹಾಕಬಾರ್ದು. ನಾನು ಮಲ್ಟಿ ಕ್ರಾಪ್ ಇರಲಿ ಅಂದ್ಬಿಟ್ಟು ತೆಂಗೊಳಗೆ ಅಡಿಕೆ ಹಾಕಿ ಪೆಪ್ಪರು ಅಥವಾ ಬೇರೆ ಏನಾದರೂ ಮಾಡೋಣ ಅಂದ್ಬಿಟ್ಟು ಉಪಬೆಳೆ ಮಾಡೋಣ ಅಂತಲೇ ಮಾಡಿದ್ದು. ನಾನು ಮೆಣಸ್ಗೆ ಹೋಗದೆ ಹಿಂದೆ ವೆನಿಲಾ ಮಾಡಿದ್ದೆ ನಾನು 2005ರಲ್ಲಿ. ಅವಾಗೆಲ್ಲ ತೆಗೆದುಬಿಟ್ಟಿದ್ದು. ನನ್ನ ಹತ್ರ ಸ್ವಲ್ಪ ಇತ್ತು, ಅದನ್ನೇ ಪೆಪ್ಪರ್ ಬಿಟ್ಬಿಟ್ಟು ವೆನಿಲಾ ಕನ್ವರ್ಟ್ ಆಗಿಬಿಟ್ಟೆ. ನಾನು ಪೆಪ್ಪರ್ ಮಾಡಿದ್ದೀನಿ, ತೆಂಗುಗೆ ಎಲ್ಲ ಪೆಪ್ಪರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇದೆ, ಮೇಜರಾಗಿ ವೆನಿಲಾ ಮಾಡ್ಕೊಂಡಿದ್ದೀನಿ. ವೆನಿಲಾ ಜೊತೆಗೆ ಏಲಕ್ಕಿನೂ ಮಾಡಿದ್ದೆ. ಏಲಕ್ಕಿ ಹೋಗ್ಬಿಡ್ತು, ಆರ್ಗಾನಿಕ್ಕಿಗೆ ಬರೋಲ್ಲ ಏಲಕ್ಕಿ, ಕೆಮಿಕಲ್ ಹಾಕಲೇಬೇಕು. ಅದರಿಂದ ಏಲಕ್ಕಿ ಇಂಟ್ರೆಸ್ಟ್ ಬಿಟ್ಬಿಟ್ಟೆ ನಾನು. ಈಗ ತೆಂಗು, ಅಡಿಕೆ, ವೆನಿಲಾ ಮತ್ತು ಅಲ್ಲಲ್ಲೇ ಕೆಲವು ಫ್ರೂಟ್ಸು ಅದು ಇದು ಹಾಕೊಂಡಿದ್ದೀನಿ. ಮೆಣಸು ಇದೆ, ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಸರ್ ವೆನಿಲಾದ ಬಗ್ಗೆ ನೆಡಬೇಕು ಅಂದರೆ ಏನೇನು, ಯಾವ ಟೈಮಲ್ಲಿ ನೆಡಬೇಕು? ವೆನಿಲಾ ನೆಡೋಕ್ಕೆ ಟೈಮಿಂಗ್ ಏನಿಲ್ಲ. ನಮಗೆ ಬಳ್ಳಿ ಅವೈಲೇಬಲ್ ಇದ್ದರೆ, ಸ್ವಲ್ಪ ನೀರಾವರಿ ವ್ಯವಸ್ಥೆ ಇದ್ದರೆ ವರ್ಷ ಪೂರ್ತಿ ಯಾವಾಗಾದರೂ ಹಾಕೋಬೋದು. ಸರ್ ಕಾಬಿ ಸರ್ ಹೇಗೆ ಮಾಡೋದು? ಪರಾಗಸ್ಪರ್ಶ ಆಗಲ್ಲ ಅಂತ ಏನೋ ಕೇಳ್ಪಟ್ಟಿದೆ, ಅದನ್ನ ಹೇಗೆ ಮಾಡಬೇಕಾಗುತ್ತೆ? ಪರಾಗಸ್ಪರ್ಶ ನಮ್ಮಲ್ಲಿ ಆಗಲ್ಲ. ಮಡಗಾಸ್ಕರಲ್ಲಿ ಲಮ್ಮಿಂಗ್ ಬರ್ಡ್ ಅಂದ್ಬಿಟ್ರೆ ವರ್ಡಲ್ಲಿ, ಕೆಲವು ಆಫ್ರಿಕನ್ ಕಂಟ್ರಿನಲ್ಲಿ. ಇನ್ನು ಬೇರೆ ಕಡೆ ಎಲ್ಲ ನಾವು ಹ್ಯಾಂಡ್ ಪಾಲಿನೇಷನ್ ಮಾಡಲೇಬೇಕು, ಕೃತಕ ಪರಾಗಸ್ಪರ್ಶ ಮಾಡಲೇಬೇಕು. ಇಲ್ಲಿ ಯಾವುದೇ ಚಿಟ್ಟೆ ಅವೇನಿಲ್ಲ, ಪರಾಗಸ್ಪರ್ಶ ಮಾಡಲ್ಲ ಅವು. ಸರ್ ಅದು ಹೇಗೆ ಸರ್ ಪ್ರೊಸೆಸ್ ಹೇಗಾಗುತ್ತೆ ಸರ್? ಯಾವ ಟೈಮಲ್ಲಿ ಬರುತ್ತೆ, ಯಾವ ಕಟ್ ಮಾಡೋದು ಹೇಗೆ ಹೇಳ್ತೀನಿ. ಗಿಡದ ಬಂದು ಈಗ ಫಸ್ಟ್ ನಾವು ಬಳ್ಳಿ ಈ ಥರ ರನ್ನಿಂಗ್ ಬಳ್ಳಿ ನಾವು ಇಳಿಸಿದ್ದೀವಿ. ಅಕ್ಟೋಬರ್ ಎಂಡಿಗೆ ಬಳ್ಳಿ ಎಲ್ಲ ಇಳಿಸ್ಬಿಡ್ತೀವಿ ನಾವು. ಎಕ್ಸಸ್ ಕಟ್ ಮಾಡಿಬಿಡ್ತೀನಿ. ನಾನು ಈ ರಿಬ್ಬನ್ ಮೆಥಡ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಫುಲ್ ಕೆಳಕ್ಕೆಲ್ಲ ಬಿಟ್ಟು ಮೇಲೆ ಕಪ್ಸಿದ್ರೆ ಕೂತು ಎದ್ದು ಪಾಲಿನೇಷನ್ ಮಾಡೋಕ್ಕಾಗಲ್ಲ. ಎದ್ದು ಕೂತು ಮಾಡ್ರೆ ಮಂಡಿನ ರಿಬ್ಬನ್ ಮೆಥಡ್ ಮಾಡ್ಕೊಂಬಿಟ್ಟಿದ್ದೀನಿ ನಾನು. ಈ ಟೈಪು ಮೇಲೆ ಬಳ್ಳಿ ಇಳಿಸ್ಬಿಟ್ಟು ಇಲ್ಲೇ ಕಟ್ಟಿ ಇಷ್ಟಕ್ಕೆ ಕಟ್ ಮಾಡಿಬಿಟ್ಟು ಬಿಟ್ಕೊಂಡು 1 ಮೀಟ್ರ್ ಬಳ್ಳಿ ಹಾಕೋಬೋದು. 1 ಮೀಟ್ರ್ ಬಳ್ಳಿ ಹಾಕಿದರೆ ಉತ್ತಮ ನನ್ನ ಪ್ರಕಾರ. ಅದು 2 ವರ್ಷಕ್ಕೆ ಫಸಲು ಬಂದ್ಬಿಡುತ್ತೆ. ಇದು ಆರ್ಕಿಡ್ ಆದ್ದರಿಂದ ಬಳ್ಳಿಲೇ ಇದನ್ನು ನಾವು ಅಭಿವೃದ್ಧಿ ಮಾಡ್ಕೋಬೇಕು. ಇದಕ್ಕೆ ಬೀಜ ಬರಲ್ಲ. ಈ ಬಳ್ಳಿನ ನೆಲಕ್ಕೆ ಬಳ್ಳಿ ಹಾಕುವಾಗ ನಾವು ಡೀಪ್ಗೆ ಹಾಕಬಾರ್ದು. 1-2 ಇಂಚು ಅಷ್ಟೇ ಮಣ್ಣಿಂದ ಆಳದಲ್ಲಿ 1.5-2 ಇಂಚಿಂದ ಹಾಕ್ಬಿಟ್ಟು ಎತ್ತಿ ಸ್ಲ್ಯಾಟಾಗಿ ಕಟ್ಟಿದ್ರೆ ಇದು ಗ್ರೋತಿಂಗ್ ಬರುತ್ತೆ ಬಳ್ಳಿ. ಸರ್ ಅದಕ್ಕೆ ಸ್ಟಾರ್ಟಿಂಗ್ ಹಾಕ್ಬೇಕಾದ್ರೆ ಏನಾದ್ರು ಗೊಬ್ಬರ ಯಾವ್ದಾರು ಕೊಡಬೇಕಾಗುತ್ತೆ? ಆರ್ಗಾನಿಕ್ ಸಂಬಂಧಪಟ್ಟಿದ್ದು ಏನಾದ್ರು ದನಿನ ಗೊಬ್ಬರ, ತಿಪ್ಪೆ ಗೊಬ್ಬರ, ಅದಕ್ಕೆ ಸೂಡೋಮೋನಾಸ್, ಟ್ರೈಕೋಡರ್ಮ ಎಲ್ಲ ಮಿಕ್ಸ್ ಮಾಡಿಕೊಟ್ರೆ ಇನ್ನೂ ಬೆಸ್ಟು. ನಮ್ಮ ಕೆಲವು ಏರಿಯಾದಲ್ಲಿ ಫಂಗಸ್ ಅದು ಇದು ಜಾಸ್ತಿ ಇರೋದ್ರಿಂದ ಅವ್ರು ಕಂಪಲ್ಸರಿ ಕೊಡಲೇಬೇಕಾಗುತ್ತೆ. ನಮ್ಮಲ್ಲೇನೋ ರೋಗ ಇಲ್ಲ, ನಾವೇನು ಮಾಡೋಕ್ಕಾಗಿಲ್ಲ. ಸರ್ ಇದು ಯಥೇಚ್ಛವಾಗಿ ನೀರು ಕೇಳುತ್ತೆ, ನೀರು ಕಡಿಮೆ ಕೇಳುತ್ತೆ, ಇಲ್ಲ ಮೀಡಿಯಮ್ ಅವರೇಜಲ್ಲಿ ಇರುತ್ತೆ? ಮೀಡಿಯಮ್ ಅವರೇಜು. ನೀರು ಜಾಸ್ತಿ ಆದ್ರೂ ಏನು ತೊಂದರೆ ಆಗಲ್ಲ, ನೀರು ಕಡಿಮೆ ಆದರೂ ಏನು ತೊಂದರೆ ಆಗಲ್ಲ. ಇದು ನೀರಿಗಿಂತ ವಾತಾವರಣದಲ್ಲಿರೋ ತೇವಾಂಶ ಹೆಚ್ಚು. ಜಾಸ್ತಿ ಬಂದಾಗ ಏನಾದ್ರು ಹೂ ಟೈಮಲ್ಲಿ ಮಳೆ ಬರೋದು ಏನಾದ್ರು ತೊಂದರೆ ಊದ್ರದು? ನಮ್ಮದು ಸ್ಪ್ರಿಂಕ್ಲರಲ್ಲಿ ನೀರು ಹೊಡೆದ್ರೂ ಹೂ ಡ್ರಾಪ್ ಆಗಲ್ಲ, ಅದೇನು ತೊಂದರೆ ಇಲ್ಲ. ಸರ್ ಈಗ ಒಂದು ಗೊಂಚಲಲ್ಲಿ ಎಷ್ಟು ಹೂ ಬಿಡ್ಬೋದು, ಎಷ್ಟು ನಾವು ಇದು ಮಾಡಬೇಕಾಗುತ್ತೆ? ನಾವು ಬಳ್ಳಿ ಬೆಳೆಸಿ ಒಂದು ವರ್ಷ ಬಳ್ಳಿ ಬೆಳೆಸಿ ಬಗ್ಸಿ ಕಟ್ಬಿಟ್ಟು ನವಂಬರಿಂದ ಬಳ್ಳಿ ದಪ್ಪ ಇದ್ದರೆ ಸ್ಟ್ರೆಸ್ ಬೇಕಾಗಲ್ಲ. ಬಳ್ಳಿ ಸ್ವಲ್ಪ ಮೀಡಿಯಮ್ಮು ಸಣ್ಣ ಇದ್ದರೆ ನಾವು ನವಂಬರ್ ಎಂಡಿಂದ ಜನವರಿವರೆಗೂ ಸ್ಟ್ರೆಸ್ ಕೊಡಬೇಕಾಗುತ್ತೆ. ನೀರು ಆದಷ್ಟು ಕಡೆ ನಿಲ್ಲಿಸ್ಬಿಟ್ರೆ ಬೆಸ್ಟು. ನೀರು ನಿಲ್ಲಿಸಿದಾಗ ನವಂಬರಿಂದ ಜನವರಿವರೆಗೂ ಅಡಿಕೆಗೂ ನೀರು ಬೇಕಾಗಲ್ಲ. ಅದರಿಂದ ಇದನ್ನು ಆರಾಮಾಗಿ ಸ್ಟ್ರೆಸ್ ಕೊಟ್ಕೋಬೋದು. ಸ್ಟ್ರೆಸ್ ಕೊಟ್ಟಾದಮೇಲೆ ಫೆಬ್ರವರಿ ತಿಂಗಳಲ್ಲಿ ಹೂ ಬರುತ್ತೆ. ಒಂದು ಗೊಂಚಲಲ್ಲಿ 30-40 ಹೂ ಬರುತ್ತೆ. ನಾವು ಅದನ್ನು ಪರಾಗಸ್ಪರ್ಶ ಮಾಡ್ಕೊಳ್ಳೋದು 15 ಒಳಗೆ ಮಾಡ್ಕೋಬೇಕು. ಜಾಸ್ತಿ ಮಾಡೋರೆಲ್ಲ ಗ್ರೇಡ್ ಕಡಿಮೆ ಆಗಿಬಿಡುತ್ತೆ. ನಾವು ಅದರೊಳಗೆ 10
12ಕ್ಕೆ ನಿಲ್ಸ್ಕೊಂಬಿಟ್ರೆ ಎಲ್ಲ ಎ ಗ್ರೇಡ್. ಇದರಲ್ಲಿ ಎ ಗ್ರೇಡ್ ಇದೆ ಜಾಸ್ತಿ, ಇದೊಂದೇ ಬಿ ಗ್ರೇಡ್ಗೆ ಬರೋದು. ಇದೊಂದು ಎ ಗ್ರೇಡೇ ಬರ್ತಾವೆ ಇವು. ಅದರಿಂದ ಕಡಿಮೆ ಇದ್ರಲ್ಲಿ ಬಂದಷ್ಟು ಎಲ್ಲ ಮಾಡ್ಕೊಂಬಿಟ್ರೆ ಸಿ ಗ್ರೇಡ್ ಬಿ ಗ್ರೇಡ್ ಹೋಗ್ಬಿಡುತ್ತೆ. ಜಾಸ್ತಿ ಬಂದ್ಬಿಡುತ್ತೆ. ಇದಕ್ಕೆ ಬೆಲೆ ಕಡಿಮೆ ಇರುತ್ತೆ. ಎ ಗ್ರೇಡ್ ಇದ್ರೆ ಬೆಲೆ ಜಾಸ್ತಿ. ಈಗ ಬೆಲೆ ಡೌನ್ ಆಗಿದೆ, ಇನ್ನೂ 2-3 ವರ್ಷ ಡೌನೇ ಇರುತ್ತೆ. ಸರಿ, ಈಗ ಎಲ್ಲ ಕೇಳ್ಪಟ್ಟು ವೆನಿಲ್ಲ ಅಂದ್ರೆ ಏನು? ವೆನಿಲ್ಲ ಬರೀ ಫ್ಲೇವರ್ಗಳು ಕೇಳಿದ್ದೆ, ಇದು ಬೆಳಿತಾರ ಅಂತ. ಏನಾಗಿದೆ ಅಂದರೆ ಸ್ವಲ್ಪ ದುಬಾರಿ ಆದ್ರಿಂದ ನಮ್ಮ ದೇಶದಲ್ಲಿ ಇದನ್ನು ಉಪಯೋಗ ತುಂಬ ಕಡಿಮೆ. ಇಲ್ಲಿ ಕೇಳೋರಿಲ್ಲ, ಎಲ್ಲ ಕೆಮಿಕಲ್ಲೇ. ಈಗೆಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ ಸಿಂಥೆಟಿಕ್ಕೇ ನಮ್ಮಲ್ಲಿ ಉಪಯೋಗಿಸ್ತಾ ಇರೋದು. ಇತ್ತೀಚೆಗೆ ಈಗ ಎಲ್ಲ ನ್ಯಾಚುರಲ್ ವೆನಿಲಾಗೆ ಬಂದಿದ್ದಾರೆ. ಸರ್, ಈಗ ಅದು ಮಾರ್ಕೆಟಿಂಗ್ ಮಾಡಬೇಕು ಅಂದ್ರೆ ಅವರೇ ಬಂದು ಪರ್ಚೇಸ್ ಮಾಡ್ತಾರೆ, ಇಲ್ಲ ನಾವು ಕಾಂಟ್ಯಾಕ್ಟ್ ಮಾಡಬೇಕು? ನಾವು ಗ್ರೀನ್ ಬೀನ್ ಕೊಟ್ಟರೆ ಅವರೇ ಮನೆ ಬಾಗಿಲು ಬಂದು ತೊಗೊತಿದ್ದಾರೆ. ಸರ್, ಅದೆಷ್ಟಿರುತ್ತೆ ಸರ್ ಪ್ರೈಸ್ ಅವರೇಜ್ ಒಂದು? ಈಗ ಅವರೇಜ್ ಒಂದು 800-1000 ಇದ್ದೇ ಇದೆ. ಈಗ ಲೋ ಪ್ರೈಸಲ್ಲವೇ ಕಳೆದ ವರ್ಷ 1100 ರೂಪಾಯಿವರೆಗೂ ತೊಗೊಂಡ್ರು. ಪಲ್ಲಾಚೆನಲ್ಲಿದೆ ಇಂಡಿಯನ್ ಇನಿಷಿವೇಟ್ ಕಂಪನಿ ಅಂತ, ಎಕ್ಸ್ಪೋವ್ಯಾಂದು. ಅವರು ಬೈ ಮಾಡ್ಕೋತಾರೆ. ನಾವು ಡ್ರೈ ಮಾಡಿಕೊಡೋದಾದ್ರೆ ಮಾರ್ಕೆಟ್ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಕೇರಳದಲ್ಲಿ ತುಂಬಾ ಇದ್ದಾವೆ ಸಣ್ಣ ಸಣ್ಣ ಕಂಪ್ನಿಗಳು, ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಔಟ್ ಆಫ್ ಕಂಟ್ರೀಸ್ ಡ್ರೈ ಬೀನ್ಸ್ ಇಲ್ಲ ಮಾಡ್ಕೊಡೋದು ಒಳ್ಳೆಯದು. ನಮಗೆ ರಿಸ್ಕ್ ಬೇಡ ಅಂದರೆ ಗ್ರೀನ್ ಬೀನೇ ಕೊಟ್ಕೊಬೋದು. ಸರ್, ಅದು ಪ್ರೊಸೆಸ್ ಆಗಿರುತ್ತೆ ಸರ್ ಡ್ರೈ ಮಾಡಬೇಕು ಅಂದರೆ? ಡ್ರೈ ಮಾಡಬೇಕಾದ್ರೆ ಜಾಸ್ತಿ ಪ್ರೊಸೆಸ್ ಇರುತ್ತೆ, ಅದಕ್ಕೆ ಮಿಷಿನರೀಸ್ ಏನಾರು? ಇಲ್ಲ, ಅಲ್ಲಿ ಮಿಷನರಿ ಇಲ್ಲ. ಇದು ಬೆಳೆಯೋದಕ್ಕೆ ಏನು ಮಿಷನರಿ ಇಲ್ಲ, ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಮಾತ್ರ ಮಿಷನರಿ. ಇದು ಪ್ರೊಸೆಸ್ ಮಾಡೋಕ್ಕೆ ಏನು ಮಿಷನರಿ ಇಲ್ಲ. ಏನೀಗ ಡಿಸೆಂಬರ್ಗೆ ಕಟ್ ಮಾಡ್ತೀನಿ ನಾನು. ಸರ್, ಅದು ಆ ಟೈಮಿಗೆ ಕಟ್ ಮಾಡ್ಬೇಕಾ ಸರ್? ಅದು ಈಗ ಹೇಳ್ತೀನಿ ನಾನು, ಡಿಸೆಂಬರ್ಗೆ ಎಲ್ಲ ಕಟ್ ಮಾಡಬೇಕು. ಗ್ರೇಡ ಸಪ್ರೇಟ್ ಮಾಡ್ಕೊಬಿಡ್ಬೇಕು. ಈ ಬಿ ಗ್ರೇಡ್ ಇರೋವಂಥದ್ದು ಎ ಗ್ರೇಡು. ಎ ಗ್ರೇಡ್ ಇರೋದೆಲ್ಲ 70 ಡಿಗ್ರಿ ಸೆಂಟಿಗ್ರೇಡ್ ನೀರಲ್ಲಿ 6 ನಿಮಿಷ ಕಿಲ್ಲಿಂಗ್ ಮಾಡಬೇಕು. ಫಸ್ಟು ಸ್ಟೆಪ್ಪು ಕಿಲ್ಲಿಂಗ್ ಮಾಡೋದಿದೆ. 6 ನಿಮಿಷ ತೆಗೆದುಬಿಟ್ಟು ಹುಲ್ಲನ್ನು 6 ನಿಮಿಷ ನೀರಿಂದ ತೆಗೆದುಬಿಟ್ಟು ಬಿಸಿನೀರಿಂದ ಹುಲ್ಲನ್ನು ಹಾಕಂತೆ. ಮಾರನೇ ದಿನ ಮಧ್ಯಾಹ್ನ ಬಿಸಿಲು ಟೈಮಲ್ಲಿ 10-11 ಗಂಟೆ ಮೇಲೆ ಬಿಸಿಲು ಟೈಮಲ್ಲಿ 2 ಗಂಟೆ ಬಿಸಿಲಿಗೆ ಹಾಕಿ ಮತ್ತೆ ಹುಲ್ಲನ್ನು ರಗ್ ಸುತ್ತಬೇಕು. ಬಿಸಿಲಿಗೆ ಹಾಕ್ತೆ ಇವಾಗ ಮುಟ್ಟಿದ್ರೆ ಬಿಸಿ ಇರಬೇಕು, ಬೀನು ಜಾಸ್ತಿ ಬಿಸಿ ಇರಬೇಕು. ಅದು ಎರಡನೇ ಅಂತ. ಕಿಲ್ಲಿಂಗ್ ಮಾಡೋದು, ಇದು ಸ್ವೆಟ್ಟಿಂಗ್ ಮಾಡೋದು, ಬೆವರ್ಸ್ಬೇಕಿದೆ. ಇದು ಮೇಯ್ನು. ಸುಮ್ಮನೆ ತಗೊಂಡೋಗಿ ಬಿಸಿಲಿಗೆ ಹಾಕಿ ಡ್ರೈ ಮಾಡಿಬಿಟ್ರೆ ಬರೋಲ್ಲ ಇದು. ಇದು ಪೂರ್ತಿ ನೀರಿನಂಶ ಎಲ್ಲ ಬೆವರ್ಬೇಕಿದು. ಹುಲ್ಲನ್ ರಗ್ಗಳಿಗೆ ಬೆವರಿಸಿ ಇಡಬೇಕು, ಎರಡನೇ ಅಂತ. ಇದು 12ರಿಂದ 15 ದಿನ ಈ ಮೆಥಡ್ ಮಾಡಬೇಕು ಸ್ವೆಟ್ಟಿಂಗು. ಆಮೇಲೆ ನೇರಳಲ್ಲಿ 1ರಿಂದ 1.5 ತಿಂಗಳು ನೇರಳಲ್ಲಿ ಡ್ರೈ ಮಾಡೋದು, ಶೇಡ್ ಡ್ರೈ. ಅದು ಅವಾಗ ನಮಗೆ ಈ ಬೀನಲ್ಲಿ ಏನಿರುತ್ತೆ ಇದು 80% ತೂಕ ಕಳ್ಕೊಂಡು 20% ಉಳಿಯುತ್ತೆ ನಮಗೆ. 1 kg ಡ್ರೈ ಬೀನ್ಗೆ 8 kg ಗ್ರೀನ್ ಬೀನ್ ಬೇಕಾಗುತ್ತೆ. ಈಗ ಗ್ರೀನ್ ಬೀನ್ ಕೊಟ್ಟರೆ ನಮಗೆ 1,000 ಸಿಗುತ್ತೆ. 10 kgನಲ್ಲಿ 10,000. ನಾವು 8 kg ಡ್ರೈ ಮಾಡಿದ್ರೆ ನಮಗೆ 10,000 ರೂಪಾಯಿ ಸಿಗುತ್ತೆ. ಅದು ಅಷ್ಟು ಬೆನಿಫಿಟ್ ಇದೆ. ಮಾಡುವಾಗ ಸ್ವಲ್ಪ ನೀಟಾಗಿ ಮಾಡಬೇಕು, ಇಲ್ಲಾಂದ್ರೆ ಫಂಗಸ್ ಬರೋ ಚಾನ್ಸ್ ಡ್ರೈ ಮಾಡುವಾಗ. ಬೆಳೆದಂಗೆಲ್ಲ ಕೆಮಿಕಲ್ ಫಾರ್ಮಿಂಗ್ ಮಾಡ್ಕೊಂಡೆ 2-3 kgವರೆಗೂ ತಗೋಬೋದು, 1 kg ಇಟ್ಕೋಬೋದು. ಓಕೆ ಸರ್, ಇದು 50% ಕೆಮಿಕಲ್. ಜೀವಾಮೃತ ಬೆಟರ್ ಇಲ್ಲ ಕೃಪಾಮೃತ ಬೆಟರ್? ಎರಡು ಸೇಮ್ ಒಂದೇ, ಎರಡು ಒಂದೇನೆ. ಜೀವಾಮೃತ ಸ್ವಲ್ಪ ಏನಾಗುತ್ತೆ ಅಂದರೆ ಜೀವಾಮೃತ ನಾವು ಹ್ಯಾಂಡಲ್ಲೇ ಮಾಡಬೇಕು, ಕೈಲೇ ತೆಗೆದಾಕಬೇಕು ಜೀವಾಮೃತ. ಇಲ್ಲಾಂದರೆ ಅದನ್ನು ಫಿಲ್ಟ್ರ್ ಮಾಡಿ ಮಾಡ್ಕೋಬೋದು, ತುಂಬ ಖರ್ಚು ಬರುತ್ತೆ. ಇದು ಸಿಂಪಲ್ಲು ಕೃಪಾಮೃತ. ಕಲ್ಚರ್ ಹಾಕೊಂಡು ಕಲ್ಚರ್ ಸ್ಪ್ರೇ ಎಲ್ಲ ಮಾಡ್ಕೋಬೋದು, ಯಾಕಂದ್ರೆ ಇದರಲ್ಲಿ ಡಸ್ಟ್ ಬರಲ್ಲ. ಇದು ಅಂದರೆ ಔಷಧಿ ಪಂಪ್ಗೆ ಅದು ಸಗಣಿದೆಲ್ಲ ಇರುತ್ತಲ್ಲ ಜೀವಾಮೃತದ್ದು, ಒಂದು ಸ್ವಲ್ಪ ಕೈಲೇ ಇದು ಮಾಡಬೇಕು, ಕೈಲೇ ಹಾಕಬೇಕು. ಇಲ್ಲಾಂದ್ರೆ ಅದನ್ನು 3 ಸ್ಟೆಪ್ಪು ಫಿಲ್ಟರ್ ಮಾಡಿ ಉಪಯೋಗಿಸ್ಬೇಕು ಡ್ರಿಪ್ಪಲ್ಲಿ ಕೊಡೋದಾದರೆ ಜೀವಾಮೃತನ. ಇದು ಆಪಲ್, ಇದಕ್ಕೂ ವೆನಿಲಾ ಮಾಡಿದ್ದೀನಿ. ಏನೇನು ಗಿಡ ಸಿಗುತ್ತೆ ಎಲ್ಲದಕ್ಕೂ ವೆನಿಲಾ. ಸರ್, ಸ್ಟಾರ್ಟಿಂಗ್ ಇನ್ನೊಂದು ಹೊಂಗೆ ಗಿಡ ಇದ್ದಾವೆ, ಅವಕ್ಕೂ ಮಾಡಿದ್ದೀನಿ. ಫುಲ್ಲು ಪ್ರಾಪರ್ ಅದಕ್ಕೆ ಹಿಡಿದುಬಿಟ್ಟಿದ್ದೀರಾ? ಹಾಂ, ನಾನು ಮೇಜರಾಗಿ ವೆನಿಲಾನೇ ಮಾಡೋಣ ಅಂತ. ಟೋಟಲ್ 2,000 ಈಗ ಮಾಡಿರೋದು ಸೇರಿ 2,000 ಆಗುತ್ತೆ ನನ್ನ ವೆನಿಲಾ. ಈ ಕ್ರಾಪ್ ಬಂದಿರೋದು 700 ಇದೆ. ಹಾಂ, 700 ಇದೆ. ಸರ್, ಇದು ಜಾಯ್ಕಾಯಿ? ಅದು ಲಕ್ಷ್ಮಣ ಫಲ, ಅದು ಸೀತಾಫಲ. ಆ ಕಡೆ ಒಂದು ರಾಮಫಲ ಇದೆ, ಅದು ದೊಡ್ಡ ಗಿಡ, ಇನ್ನು ಫಸಲು ಬಂದಿಲ್ಲ. ಮುಂದಿನ ವರ್ಷ ಈ ವರ್ಷ ಬರ್ಬೋದು ಅದು. ಎಂಥ ಗಿಡ ಸರ್ ಇದು? ಹಿಂಗಿದೆಯಾ ಇದು? ಇನ್ಸುಲಿನ್ನು ಅಲ್ಲೊಂದು ಮಧುನಾಶಿನಿ ಇದೆ. ಸರ್, ಇನ್ಸುಲಿನ್ ಅಂದರೆ? ಇದು
ಮೇಜರು ಡಯಾಬಿಟಿಸವ್ರಿಗೆ ನಾರ್ಮಲಾಗಿ ಎಲ್ಲ ಉಪಯೋಗಿಸ್ಬೋದು, ತಿನ್ಬೋದು ಹಂಗೆ ಕಿತ್ಕೊಂಡು ತಿನ್. ಒಂದು ತಿಂಗಳು ಇದನ್ನು ಡೈಲಿ 2 ಎಲೆ ತಿಂದರೆ ಇನ್ಸುಲಿನ್ ಲೆವೆಲ್ಗೆ ಹೋಗಿರ್ತಾರಲ್ಲ, ಇಂಜೆಕ್ಷನ್ ತೊಗೊಳಕ್ಕೆ ಶುಗರವರು, ತಿನ್ನಿ ನಾರ್ಮಲಾಗಿ ಬರುತ್ತೆ, ಹಾಕೋಬೋದು. ಬೇಕು ಸುಮಾರು ಜನ ಕೊಟ್ಟು ತಿನ್ಬೋದು, ಹಂಗೆ ತಿನ್ಬೋದಾ? ಹಾಗೆ ತಿನ್ಬೋದು. ಇದರಲ್ಲೆಲ್ಲ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಒಳ್ಳೆದೆಲ್ಲ ಇದರಲ್ಲಿ ಬಜ್ಜಿ ಮಾಡ್ತಾರೆ. ಯಾರೊಬ್ಬರು ಬಂದು ಕುಯ್ಕೊಂಡವ್ರು 1000 ಎಲೆ ಬೇಕು ಅಂತ ಒಂದು ಸಲ ಕುಯ್ಕೊಂಡೋಗಿದ್ರು. ಹಿಂಗೆ 2 ಹಿಂಗೆ ಕಟ್ ಮಾಡಿಬಿಟ್ಟು ಇದ್ರಲ್ಲಿ ಬಜ್ಜಿ ಮಾಡ್ತಾರೆ, ತೆಳ್ಳ ಕಡಲೆ ಹಿಟ್ಟು ಹಾಕ್ಬಿಟ್ಟು. ತಗೊಬಿಟ್ಮೇಲೆ ಕೃಪಾಮೃತ ಮಾಡ್ಕೋತಾ ಇದ್ದೀನಿ. ಸರ್ ಎಷ್ಟು ಖರ್ಚಾಗುತ್ತೆ ಸರ್ ಕೃಪಾಮೃತ ಮಾಡೋಕೆ? ಆ ಡ್ರಮ್ಮಿಗೆ ಖರ್ಚು ಎಷ್ಟು ಬರುತ್ತೆ? ಮನೇಲಿ ಒಂದು ನಾಟಿ ಹಸು ಇದ್ದರೆ ಬೆಲ್ಲಕ್ಕೆ ಮಾತ್ರ ಖರ್ಚು ಅಷ್ಟೇ ದುಡ್ಡು ನಮ್ಮದು. ಸರ್ ಬೆಲ್ಲ ಆರ್ಗ್ಯಾನಿಕ್ ಆದರೂ ಹಾಕುತ್ತಾ ಇಲ್ಲ ಕೆಮಿಕಲ್ ಹಾಕೋಂಗಿಲ್ಲ ನಾವು. ಕೆಮಿಕಲ್ ಆರ್ಗ್ಯಾನಿಕ್ ಬೆಲ್ಲ ದುಬಾರಿ ಅನಿಸಿದರೆ ನಮ್ಮ ಸರೌಂಡಿಂಗೆಲ್ಲ ಆಲೆ ಮನೆ ಇರ್ತಾವಲ್ಲ ಗಾಣ, ಅವ್ರಿಗೆ ಹೇಳಿದ್ರೆ ನಮಗೆ ಅವರು ಮಡ್ಡಿ ತೆಗೆದಾಗ ಪೌಡ್ರ್ ಹಾಕೋಕ್ಕೂ ಮೊದಲು ಆ ಲಿಕ್ವಿಡ್ನಾರು ತೊಗೋಬೋದು, ಅರ್ಧ ರೇಟು ಕೊಡ್ತಾರೆ. ಒಂದು 10 kg ಅಷ್ಟು ತೊಗೊಂಡ್ರು ನಾವು ಒಂದು ಎಣ್ಣೆ ಟಿನ್ನು ಇಟ್ಕೊಂಡು ಕೊಟ್ಟರೆ ಅವರೇ ಹಾಕಿಟ್ಟಿರ್ತಾರೆ. ಇಲ್ಲಾಂದರೆ ಕಪ್ಪೆಲ್ಲನೂ ಸಿಗುತ್ತೆ ನಮ್ಮಲ್ಲಿ. ಪ್ಯೂರ್ ಆರ್ಗ್ಯಾನಿಕ್ಕೆ ಒಂದು 100-120 ರೂಪಾಯಿ ಹೇಳ್ತಾರೆ, ಅಷ್ಟೆಲ್ಲ ಕೊಡೋಕೆ ಹೋಗಬಾರ್ದು. ನಮಗೆ ಒಂದು 30-40 ರೂಪಾಯಿ ಒಳಗೆ ಸಿಗ್ತವೆ ಬೆಲ್ಲಗಳು, ತಗೊಂಡು ಮಾಡ್ಕೋಬೋದು. ಸರ್ ಇದು ಹೇಗೆ ವರ್ಕ್ ಮಾಡ್ತಿರೋದು ಸರ್? ಏನಿಲ್ಲ, ಈಗ ಒಂದು ಮದರ್ ಕಲ್ಚರ್ ಬೇಕಷ್ಟೇ ನಮಗೆ ಕೃಪಾಮೃತಕ್ಕೆ. ಅದು ಅಲ್ಲಲ್ಲೇ ರೈತರುಗಳ ಹತ್ರ ಇರುತ್ತೆ. ಈಗ ನನ್ನ ಹತ್ರನೂ ಇದೆ, ನಾನು ಕೇಳಿದವ್ರಿಗೆಲ್ಲ ಕೊಡ್ತೀನಿ. ಅದಕ್ಕೆ 1 ಲೀಟ್ರ್ ಕಲ್ಚರ್ಗೆ 100 ಲೀಟ್ರ್ ನೀರು, 1 ಲೀಟ್ರು ಕಲ್ಚರು, 1 kg ಕಪ್ಪು ಬೆಲ್ಲ, 1 ಲೀಟ್ರು ದೇಸಿ ಹಸು ಮಜ್ಜಿಗೆ ಅಷ್ಟು ಮಿಕ್ಸ್ ಮಾಡೋದು 7 ದಿನಕ್ಕೆ ರೆಡಿ ಆಗುತ್ತೆ. ಸರಿ, 45 ದಿನ ವ್ಯಾಲ್ಯೂ ಇರ್ತದೆ. ಅದು 45 ದಿನದೊಳಗೆ ಉಪಯೋಗಿಸ್ಕೋಬೋದು. ಈಗ ನಮ್ಗೆ ರೆಡಿಯಾಗಿ 100 ಲೀಟ್ರು ಅದೇನಿರುತ್ತೆ ನಮ್ಮ ಉಪಯೋಗಿಸಿ ಅದೇ ಸ್ಟಾಪ್ ಅನ್ನೋಂಗಿಲ್ಲ. ಅದೇ ಮದರ್ ಕಲ್ಚರು. ಅದೇ ಮದರ್ 1 ಲೀಟ್ರ್ ಇದ್ದರೆ ಬೇಕಾದ್ರೆ 1000 ಲೀಟ್ರ್ ಮಾಡ್ಕೋಬೋದು ಸ್ಟಾರ್ಟಿಂಗ್ ಮಾಡಿ. ಈಗ ನಾನು ಒಂದು ಸಲಕ್ಕೆ 1000 ಲೀಟ್ರ್ ಮಾಡ್ಕೋತೀನಿ. ಇದನ್ನು ನಮ್ಮದೆಲ್ಲ ಮೋಟ್ರ್ ಇದೆ, ಈ ಮೋಟ್ರ್ ಏನು ಬೇಕಾಗಲ್ಲ, ಹಾಗೆ ಡೈರೆಕ್ಟ್ ಕೊಡ್ಬೋದು. ಮೋಟ್ರನ್ನು ಆನ್ ಮಾಡಿಕೊಂಡು ವಾಲ್ವ್ ಆನ್ ಮಾಡಿಬಿಟ್ಟು ಡ್ರಿಪ್ ಇದು ಸ್ಪ್ರಿಂಕ್ಲರ್ ಇದಕ್ಕೂ ಹೋಗ್ಬಿಡುತ್ತೆ ಅದು. ಸರ್ ಇದು ಎಷ್ಟು ದಿನಕ್ಕೊಂದ್ಸಲಿ ಸ್ಟಾರ್ಟಿಂಗಲ್ಲಿ ಕೊಡಬೇಕು, ಒಂದು 15-20 ದಿನಕ್ಕೆ ಕೊಟ್ಟರು ಒಳ್ಳೆಯದು ಸ್ಟಾರ್ಟಿಂಗ್. ಅಂದರೆ ಈಗ ಕೆಮಿಕಲ್ ಎಲ್ಲ ಬಳಸ್ಬಿಟ್ಟಿದ್ದಾರೆ ಜಾಸ್ತಿ. ಜೀವಾಣು ಇರ್ತವೆ ಕೋಟಿಗಟ್ಟಲೆ ಇದರಲ್ಲಿ. ಆ ಜೀವಾಣು ನಮ್ದು ಏನು ವೇಸ್ಟೇಜ್ ಇರುತ್ತೆ ನಮ್ದು ನೋಡಿ, ಆ ವೇಸ್ಟೇಜು ಪ್ರತಿ ವರ್ಷನೂ ಹಾಕ್ತೀನಿ. ಈ ವರ್ಷದ ಮಾತ್ರ ಇದೆ, ತುಂಬ ಬೇಗ ಕರಗಿಸಿತ್ತು ಇದು. ವೇಸ್ಟ್ ಡಿಕಾಂಪೋಸರ್ ಏನಿದೆ ಅದಕ್ಕಿಂತಲೂ ಒಳ್ಳೆ ವರ್ಕ್ ಮಾಡುತ್ತೆ. ಇದೇನು ಡೈರೆಕ್ಟಾಗಿ ಫುಡ್ ಕೊಡಲ್ಲ, ಬೆಳೆಗೆ ಇರೋ ಫುಡ್ನ ಇನ್ಕ್ರೀಸ್ ಮಾಡಿ ಅದು ಮಾಡುತ್ತೆ. ಅದರಲ್ಲಿ ಗಿಡದ ನೆಲದಲ್ಲಿರೋ ಪೌಷ್ಟಿಕಾಂಶನ ಬೇಗ ಗ್ರೋತ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಅದೊಂದು ಜೀವಾಣು ಮಿಶ್ರಣ ಇದೆ ಅಷ್ಟೇ. ಇದು ಸಾಕು. ನಾವು ವೆಸ್ಟರ್ನ್ ಘಾಟಲ್ಲಿ ಯಾರು ಏನೋ ಹೋಗಿ ಫುಡ್ ಕೊಡಲ್ಲ, ಮರ ಹೆಂಗೆ ಬೆಳೆದಿರ್ತವೆ, ಆ ವೇಸ್ಟೇಜು ಅಲ್ಲೇ ಕೊಳ್ತು ಅದು ಫುಡ್ ಕೊಡುತ್ತೆ. ಈಗ ನಮ್ಮ ಮತ್ತು ಇದಕ್ಕೆ ಗಾಳಿ ಆಡಬೇಕು. ಜೀವಾಮೃತಕ್ಕೆ ಪ್ರತಿದಿನ 2 ಸಲ ತಿರುಗಿಸ್ಬೇಕು. ಇದಕ್ಕೆ ಗಾಳಿ ಆಡಬೇಕು, ಇದನ್ನು ತಿರುಗಿಸೋ ಅವಶ್ಯಕತೆ ಏನಿರೋದಿಲ್ಲ. ಅದಕ್ಕೆ ನಾನು ಮಾಡಿದ್ದೀನಿ 200 ರೂಪಾಯಿದೊಂದು ಅಕ್ವೇರಿಯಂ ಮೋಟ್ರ್ ಇದು. ಇದನ್ನು ಹಾಕಿ ಬಿಟ್ಬಿಟ್ಟಿದ್ದೀನಿ, ಏರ್ ಸರ್ಕ್ಯುಲೇಷನ್ನು. ಪೈಪ್ ಇಟ್ಟರೆ 10 ಬಸವನೋಳು ಬಂದು ತುಂಬ್ಕೊಂಡಿರ್ತವೆ. ಇದಕ್ಕೆ ಈಗ ಸ್ವಲ್ಪ ಆಗಲೇ 1 ತಿಂಗಳಾಗೋಯ್ತು. ಜಾಸ್ತಿ ದಿನ ಆದರೂ ಏನಾಗಲ್ವಾ? 45 ದಿನ ಅದರೊಳಗೆ ಉಪಯೋಗಿಸ್ಕೋಬೇಕು. 45 ದಿನ ಕಳೆದ ಮೇಲೆ ನಿಧಾನ ಜೀವಾಣು ಎಲ್ಲ, ಯಾಕಂದ್ರೆ ಸಾಂದ್ರತೆ ಜಾಸ್ತಿ ಐಡೆನ್ಸ್ ಆದರೆ ಓಕೆ ಇರೋದಿಲ್ಲ, ನಿಧಾನಕ್ಕೆ ಸಾಯ್ತಾ ಬರ್ತವೆ. ಏರ್ ಪಾಸ್ ಆಗುತ್ತೆ ಇದರಲ್ಲಿ ಒಳಗಡೆಗೆ. ಇಲ್ಲಿ ಇನ್ನೊಂದು ಮೋಟ್ರ್ ಇದೆ ಒಳಗಡೆ, ಇದು ಪಂಪ್ ಮಾಡುತ್ತೆ ನೀರನ್ನ. ಇಲ್ಲಿ ರೊಟೇಷನ್ ಆಯ್ತಾ ಇದು ಕಾಣುತ್ತೆ ಫುಲ್ಲು. ಮೇಲೆ ಕೆಳಗೆ ರೊಟೇಟ್ ಮಾಡುತ್ತೆ. 200-400 ರೂಪಾಯಿ ಅಷ್ಟೇ. ಡ್ರಮ್ಮಲ್ಲಿ ಮಾಡ್ಕೊಳ್ಳೋರ್ಗೆ ಅವಶ್ಯಕತೆ ಇಲ್ಲ, ಒಂದು ಪೈಪ್ ಇಟ್ಕೊಂಡು ಗಾಳಿ ಊದ್ಕೊಬಿಡ್ಬೋದು. ಈಗ ದೊಡ್ಡದಾಗಿ ಮಾಡಿದ್ರೆ
ಇದನ್ನು ಮಾಡ್ಕೊಂಬಿಟ್ರೆ ಬೆಸ್ಟ್ ಇದು. ಸರ್ ಒಂದು ಹಸು ಇದ್ರೆ ಮೇಂಟೈನ್ ಮಾಡ್ಕೊಬೋದಲ್ವ ಸರ್? ಒಂದು ಹಸು ಇದ್ರೆ ಮಾಡ್ಕೋಬೋದು. ಈಗೆಲ್ಲ ಜಾಸ್ತಿ ಹಸುನೇ ಈಗ ಮೊಸರು ನಾವು ಎಷ್ಟು ದಿನಾರು ಇಟ್ಕೋಬೋದು. ಕಡ್ದು ನಾವು ಅವತ್ತು ಕಡ್ದು ಮಾರನೇ ದಿನ ಅಥವಾ ಅವತ್ತು ಹಾಕಿದ್ರೆ ಬೆಸ್ಟು. ಮಜ್ಜಿಗೆ ಸ್ವೀಟ್ ಇರಬೇಕು. ಮೊಸರು ಫ್ರಿಡ್ಜಲ್ಲಿ ಇಟ್ಕೊಂಡು ಎಷ್ಟು ದಿನ ಇಟ್ಕೊಂಡು ಒಂದು ಸಲ ವಾರಕ್ಕೆ ಒಂದು ಸಲ ಕಡ್ದು ಹಾಕ್ಕೊಂಡ್ರೆ ನಮಗೆ ಒಂದು ಹಸು ಡೈಲಿ ಅರ್ಧ ಅಲ್ಲಿ 1 ಲೀಟ್ರ್ ಬಿಡುತ್ತೆ. ಈಗ 5-6 ಲೀಟ್ರ್ ಮೊಸರು ಕಡ್ರೆ ನಮ್ಗೆ 10-12 ಲೀಟ್ರ್ ಮಜ್ಜಿಗೆ ಸಿಕ್ಬಿಡುತ್ತೆ. ಈ ದೊಡ್ಡ ಮಟ್ಟದಲ್ಲೂ ಮಾಡ್ಕೋಬೋದು ಕೃಪಾಮೃತನ. ಒಂದು ಹಸು ನಾಟಿ ಹಸು ಇದ್ರೂ ಸಾಕು. ನಮ್ದು ಹಳ್ಳಿ ಕಾರೋ ಯಾವುದೋ ಒಂದು ಮಲ್ನಾಡು ಗಿಡ್ಡನೋ ನೆಡಬೇಕೆಲ್ಲ ಆಳ ಇದ್ರ ಬೇರು ಮೇಲೆ ಹರಡುತ್ತೆ. ಇಲ್ಲೇ ಮೇಲೆ ತೋರಿಸ್ತೀನಿ ಬೇರು. ಅದರಿಂದ ಇದಕ್ಕೆ ಕಲಲ್ಲಿ ಸ್ಪ್ರೆಡ್ ಆಗುತ್ತೆ ಮೇಲೆ ಹರಡು ಮಲ್ಚಿಂಗ್ ಇರುತ್ತೆ. ಹಾರ್ಡ್ ಮಣ್ಣು ಕಾಣುತ್ತಲ್ಲ ಸರ್, ನಮ್ದು ಇಷ್ಟೇಂದಿಲ್ಲ, ಫುಲ್ಲು ಕೆಂಪು ಮಣ್ಣು. ತುಂಬ ಚೆನ್ನಾಗಿ ಬರುತ್ತೆ. ಏನಿಲ್ಲ, ನಮ್ಮ ಫ್ರೆಂಡ್ ಒಬ್ರಿಗೆ ಸ್ಕೂಲ್ ಹೆಡ್ ಮಾಸ್ಟ್ರು ಚನ್ನಪಟ್ಟಣದಲ್ಲಿ ಒಂದು 500 ಬಳ್ಳಿ ಮಾಡಿಸಿದ್ದೀನಿ. ಹೆಬ್ಬೇವು ಮಾಡಿದ್ದಾರೆ ಅವರು. ಅವ್ರದ್ದು 2 ಎಕರೆ ಹೆಬ್ಬೇವೇ ಇದೆ. ಇನ್ನೇನು ಬೇರೆ ತೆಂಗಿನ ತೋಟ ಇದೆ, ಅದಕ್ಕೆ ಮಾಡಿಸಿಲ್ಲ. ಅದರಲ್ಲಿ 500 ಹೆಬ್ಬೇವು ಮರ ಇತ್ತು. ಅದಕ್ಕೆ ಹೋದ ವರ್ಷ ಮಾಡಿಸಿದ್ದು. ಈ ವರ್ಷ ಫ್ಲವರಿಂಗೇ ಬರುತ್ತೆ ಅವ್ರದ್ದು. ಸರ್, ಈಗ ಇದು ಏಲಕ್ಕಿ ಬೆಳೆದು ಇದು ಮೆಣಸು ಬೆಳೆದಿದ್ದೀರಲ್ಲ, ಅದು ನೀವು ಮನೆಗೆ ಯೂಸ್ ಮಾಡ್ತೀರಾ, ಅದು ಕೊಡ್ತೀರಾ ಸರ್? ಇಲ್ಲ, ಮನೆಗೆ ಅಷ್ಟೇನಿಲ್ಲ. ಒಂದು 50 kgವರೆಗೂ ಸಿಗುತ್ತೆ. ನಾನು ಇಂಟ್ರೆಸ್ಟ್ ಕೊಟ್ಟಿಲ್ಲ. ಎಡೆಮಟ್ಟೆ ಕಾಫಿ ಮಾಡಿದ್ದೀನಿ. ಇದು ಸ್ಟಾರ್ಟಿಂಗ್ ಹಾಕಿದ್ದೆ ಒಂದು 8-10 ಗಿಡ. ಚೆನ್ನಾಗಿ ಬಂತಲ್ಲ ಅಂದ್ಬಿಟ್ಟು ನನ್ನಲ್ಲಿ ಇದಕ್ಕೂ ನಾನು ದುಡ್ಡು ಕೊಟ್ಟಿಲ್ಲ. ಮನೆಯಿಂದ ಇದ್ದಿದ್ದು ಕಾಫಿ ಗಿಡದಲ್ಲಿ ಬೀಜ ಮಾಡ್ಕೊಂಡು ಹಾಕಿದ್ದೀನಿ. ಹೇಮಾವತಿ ವೆರೈಟಿ ಇದ್ರು ಡ್ರೈ ಲ್ಯಾಂಡ್ದು. ಸರ್, ಎಲ್ಲ ಜೀರೋ ಕಲ್ಟಿವೇಶನ್, ಜೀರೋ ಇನ್ವೆಸ್ಟ್ಮೆಂಟ್ ಅಲ್ಲ? ಜೀರೋ ಇನ್ವೆಸ್ಟ್ಮೆಂಟು. ವೆನಿಲಾಕ್ಕೆ ಅಷ್ಟೇ. ವೆನಿಲಾಕ್ಕೆ ಬಳ್ಳಿಗೂ ನಾನು ದುಡ್ಡು ಕೊಟ್ಟನಲ್ಲ ನಾನು ತಿಂದಿದ್ದರಿಂದ. ₹1 ಖರ್ಚು ಅಂತ ಮಾಡೋಕ್ಕೋಗಲ್ಲ ವೆನಿಲಾಕ್ಕೆ ನಾನು. ಸರ್, ಅದೇ ಇದು ವೆನಿಲಾಕ್ಕೆ ಅಂತಲ್ಲ, ನಮ್ಮ ತೋಟಕ್ಕೆ ಈಗ ಲೇಬರು ದುಡ್ಡು ಕೊಡಲ್ಲ, ಎಲ್ಲ ಸೆಲ್ಫ್ ಮಾಡ್ಕೊಳ್ಳೋದೆ. ಸರಿ, ಹೂವಿಂದ ಇದ್ಬೇಕಂದ್ರಲ್ಲ, ಫ್ಲವರಿಂಗು ಅದು ಹೆಂಗೆ ಮಾಡ್ಬೇಕಾಗುತ್ತೆ ಅಂತ ಸ್ವಲ್ಪ ಹೇಳಿಲ್ಲ ನೀವು? ಫ್ಲವರಿಂಗು ಫೆಬ್ರವರಿ ನೋಡೋಣ. ಅಲ್ಲಿ ಒಂದು ಸೀಸನ್ದು 1-2 ಇದೆಯೋ ಇಲ್ವೋ ಗೊತ್ತಿಲ್ಲ, ಮಾಡೋಕ್ಕೆ ಹೋಗಲ್ಲ. ಒಂದು ಸೀಸನಲ್ಲಿ ಮಾಡಿದವು ನಾವು ಕಟಾವು ಮಾಡೋ ಟೈಮ್ಗೆ ಅವ ಬಿದ್ದೆ ಹೋಗಿರ್ತಾವೆ ಮೆಚೂರ್ಡ್ ಆಗಿ ಓಪನ್ ಆಗಿ. ಅದರಿಂದ ಮಾಡೋಕ್ಕೆ ಹೋಗಲ್ಲ. ಒಂದು ಸೀಸನಲ್ಲಿ ಕೆಲವು ಒಂದು ಟೈಮ್ ಬರ್ತದೆ. ನವಂಬರು ಡಿಸೆಂಬರಲ್ಲೆಲ್ಲ ಕೆಲವು ಬರ್ತವೆ. 50-100 ಇದ್ದರೆ ಮಾಡಿಬಿಡ್ತೀವಿ. ಕಮ್ಮಿ ಇದ್ದರೂ ಮಾಡೋಕ್ಕೆ ಹೋಗಲ್ಲ. ಇದೊಂದು ಕಾನ್ಸೆಪ್ಟು. ಜಮೀನಿಲ್ದೇ ಇರೋರು ಮನೆ ಹತ್ರ ಒಂದು ಡ್ರಮ್ಮಲ್ಲಿ ಇಟ್ಕೊಂಡು ವೆನಿಲಾ ಬೆಳ್ಕೋಬೋದು. ಅವರು ಮನೆ ಬಳಕೆಗೆ, ಮನೆಗೆ ಬೇಕಾಗುತ್ತೆ. ಮನೆ ಬಳಕೆಗೆ ಇದ್ರಲ್ಲಿ ಒಂದಷ್ಟು ಬಿಟ್ಟಿದ್ದಾವೆ. ಯಾವ್ದಾರು ಒಂದು ಇದಕ್ಕಾದ್ರೂ ಒಬ್ಬರಿಸ್ಬೋದಲ್ಲ. ಒಂದು ಈಗ ಇದಾಗ್ತಿರಲ್ಲ ಸರ್, ಕಂಬಿ ಹಾಕ್ಬಿಟ್ಟು ನೆರಳಿದ್ರೆ ಅದು ಮಾಡ್ಬೋದು ಸರ್. ಅದಕ್ಕೆ ಕಾಸ್ಟ್ ಜಾಸ್ತಿ ಬರುತ್ತೆ. ಕಾಸ್ಟ್ ಬರುತ್ತೆ. ಆ ಕಾಸ್ಟು ಮಾಡೋಕ್ಕೆ ಹೋಗ್ಬಾರ್ದು. ನಾವು ಅಷ್ಟೊಂದು ಖರ್ಚು ಮಾಡೋಕ್ಕೆ ಹೋಗ್ಬಾರ್ದು ರೈತರು. ಫ್ಲವರಿಂಗ್ ಇಲ್ಲ ಅನಿಸುತ್ತೆ. ಕೆಲವೊಂದು ಬರ್ತಿದ್ದಾವೆ. ಸ್ಟಾರ್ಟಿಂಗೇ ಮಾಡಿಬಿಟ್ರೆ ಒಂದೊಂದು ಸಲ ಹಿಂಗೆ ಬೇಗ ಮೆಚೂರ್ಡ್ ಆಗುತ್ತೆ. ಇದಿನ್ನೂ ಕಂಡೀಷನು ಬಂದಿಲ್ಲ, ಪ್ರೊಸೆಸಿಂಗು ಆಗಿಲ್ಲ, ಸ್ಮೆಲ್ ಸ್ಟಾರ್ಟ್ ಆಗಿದೆ. ಹಾಂ, ಇಲ್ಲ, ಉದುರೋಗಿದ್ದಾವೆ ಬಂಚನ ಉಳಿದಿಲ್ಲ. ಸರ್, ಈಗಲೇ ಇದು ಸ್ಮೆಲ್ಲಿಂಗ್ ಇಷ್ಟೊಂದಿದೆ. ಇನ್ನೂ ತುಂಬ. ಈಗ ಕಳೆದ ವರ್ಷ ನಾನು ಉಲ್ಲನ್ ರಗ್ಗು ಸುತ್ತಿಟ್ಟಿದ್ದು. ಈಗ ತೆಗೆದ್ರೂ ಸ್ಮೆಲ್ ಇರುತ್ತದೆ, ಆರಾಮ ಹೋಗಿರಲ್ಲ. ಅದು ಅದೇನು ಪ್ರೊಸೆಸ್ ಆಗಿಲ್ಲ ಇನ್ನು. ಇನ್ನೂ ಬರ್ತಾವೆ ಇದರಲ್ಲಿ. ಇದು ಪಾಲಿನೇಷನ್ ಮಾಡಿದವ ಅಂದರೆ ಇದೇನು ಒಂದು ಇದಂದರೆ ಪ್ಲಸ್ ಪಾಯಿಂಟ್ ಅಂದರೆ ಒಂದೇ ದಿನ ಅರಳಲ್ಲ ಹೂವು. ಒಂದು ಗೊಂಚಲಲ್ಲಿ 1-2 ಅರಳುತ್ತೆ. ಅರಳದಂಗೆ ಇವೆಲ್ಲ ದಪ್ಪ ಆಗ್ತಿರ್ತವೆ ಹೂಗಳು. ಒಬ್ಬ ಮನುಷ್ಯ ಎಷ್ಟು ಮಾಡ್ಬೋದು? 2,000 ಫ್ಲವರ್ ಪಾಲಿನೇಷನ್ ಮಾಡ್ಬೋದು ಒಬ್ಬ ಮನುಷ್ಯ. ಬೆಳಿಗ್ಗೆ ಎಷ್ಟೊತ್ತಿನ ಸ್ಟಾರ್ಟ್ ಮಾಡ್ಕೋಬೋದು. ತುಂಬ ಅರ್ಲಿ ಮಾರ್ನಿಂಗ್ ಬಂದರೆ ಇನ್ನೂ ಅರಳೇ ಇರೋದಿಲ್ಲ. 7 ಗಂಟೆ ಒಂದು ಟೈಮು. 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಮಾಡ್ಕೋಬೋದು. 2,000 ಫ್ಲವರ್ ಒಬ್ಬ ಮನುಷ್ಯ ಆರಾಮಾಗಿ ಪಾಲಿನೇಷನ್ ಮಾಡ್ಕೋಬೋದು.